बेळगाव येथील वसतिगृहात नर्सिंग विद्यार्थिनीने गळफास लावून आत्महत्या केल्याची घटना सोमवारी घडली। बेळगाव सदाशिवनगर येथील डॉक्टर बाबासाहेब आंबेडकर शासकीय मॅट्रिक नंतरच्या मुलींच्या वसतिगृहात सुमित्रा गोकाक वय 19 हिने गळफास लावून आत्महत्या केली आहे। सकाळी नाश्ता करून खोलीत गेलेली विद्यार्थिनीने दार लॉक करून गळफास लावून घेतला। नर्सिंगचे शिक्षण घेण्यासाठी महिन्याभरापूर्वीच ती वसतिगृहात दाखल झाली होती। तिच्या आत्महत्येमुळे इतर विद्यार्थ्यांमध्ये भीतीचं वातावरण निर्माण झालंय। या घटनेची माहिती मिळताच एपीएमसी पोलिसांनी घटनास्थळी धाव घेऊन तपास सुरू केला आहे। हार्ट पेशेंट ನೋಡ್ರಿ ಸರ್ ಹಾರ್ಟ್ ಪೇಷಂಟ್ ಸರ್ ಇವತ್ತು ನಮ್ಮ ಈ ಒಂದು ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಸದಾಶಿವನಗರ ಬೆಳಗಾವಿ ನಗರ ಕೇಂದ್ರದಲ್ಲಿ ಒಂದು ಕಾಲೇಜ್ ಹಾಸ್ಟೆಲ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಇದು। ಈ ವಸತಿ ನಿಲಯದಲ್ಲಿ ನಮಗೆ ಸುಮಾರು 1 ಗಂಟೆಗೆ ಮಾಹಿತಿ ಬಂತು। ನಾವು ಮತ್ತು ನಮ್ಮ ತಾಲೂಕು ಆಫೀಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಬ್ಬರು ಇಲ್ಲಿಗೆ ಆಗಮಿಸಿ ನೋಡಿದಾಗೆ ಮತ್ತು ಪೊಲೀಸ್ ಆಫೀಸರ್ಸಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಬಂದು ನೋಡ್ತಾ ಇದ್ದೀವಿ ಮಗು ಒಂದು ಹ್ಯಾಂಗ್ ಮಾಡ್ಕೊಂಡಿದೆ। ಅವಳು ಕುಮಾರಿ ಸುಮಿತ್ರಾ ಗೋಕಾಕ್ ಅಂತ, ತಂದೆ ದುಂಡಪ್ಪ। ಅವಳು ಈ ವಸತಿ ನಿಲಯಕ್ಕೆ ಬಂದು ಒಂದು 25ರಿಂದ 30 ದಿನ ಆಯಿತು ಅಡ್ಮಿಷನ್ ತೊಗೊಂಡು। ಬೆಳಗ್ಗೆ 6:20ಕ್ಕೆ ಬಯೋಮೆಟ್ರಿಕ್ ಅಟೆಂಡೆನ್ಸು ಹಾಕಿದ್ದಾಳೆ। ವಿದ್ಯಾರ್ಥಿನಿ ತನ್ನ ರೂಮೇಟ್ಗಳ ಜೊತೆ ಎಲ್ಲ ಚೆನ್ನಾಗಿ ನಗನಗ್ತಾನೇ ಇದ್ದಾಳೆ। ಸೀನಿಯರ್ಸು ಆಕಿನ ರೂಮೇಟ್ ಇದ್ದಾರೆ। ಸೊ ಹೀಗಾಗಿ ಯಾವುದಕ್ಕಾಯಿತು ಏನು ಅನ್ನೋದು ನಮಗಂತೂ ತುಂಬ ದುಃಖಕರ ವಿಚಾರ। ಆದರೆ ಪೊಲೀಸ್ ತನಿಖೆಯಿಂದ ಈ ವಿಚಾರ ಎಲ್ಲ ಬರ್ತದೆ। ಪೊಲೀಸರಿಗೆಲ್ಲ ಫಸ್ಟ್ ಇನ್ಫಾರ್ಮ್ ಮಾಡಿ ನಾವು ಪೊಲೀಸರಿಗೆ ಕರ್ಕೊಂಡ್ಬಂದಿದ್ದೀವಿ। ಎಷ್ಟು ವಿಚಾರ ಸರಿ। ಇವಳು ಸರ್ ಗೋಕಾಕ್ ತಾಲೂಕು ಘಟಪ್ರಭಾದವಳು। GNM ಕೋರ್ಸ್ ಅಡ್ಮಿಷನ್ ತಗೊಂಡು ಈ ಹಾಸ್ಟೆಲಲ್ಲಿ ಕಳೆದ 1 ತಿಂಗಳಿಂದ ಇಲ್ಲಿದ್ಲು। ಇವತ್ತು ಕಾಲೇಜಿಗೆ ಹೋಗಿಲ್ಲ ಅವರು। ಕೇಳಿದ್ರೆ ಇಲ್ಲ ನಾನು ಅದೇ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿದ್ದಾರೆ, ಇನ್ನೂ ಪಕ್ಕ ಪೊಲೀಸ್ ಇಂಟ್ರಾಗೇಷನ್ ಎಲ್ಲ ಮಾಡಲಿ ಅವಳು ರೂಮೇಟ್ ಜೊತೆ। ಆಗಲೇ ಪ್ರಿಲಿಮಿನರಿಯಾಗೆಲ್ಲ ಮಾತಾಡಿದ್ದಾರೆ। ನಮ್ಮ ಜೊತೆನೇ ನಾವು ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಕೂಡ ಈ ವಸತಿ ನಿಲಯಕ್ಕೆ ಬಂದೀವಿ। ಎಲ್ಲ ನೋಡ್ತಾ ಇದ್ದಾರೆ ಸರ್। ಕ್ಯಾಮ್ರಾ ಫೂಟೇಜ್ ಎಲ್ಲ CCTV ಕ್ಯಾಮ್ರಾ ಫೂಟೇಜ್ ಎಲ್ಲ ಗಮನಿಸ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ। ಏನು ಸರ್ ಇತ್ತೀಚೆಗೆ ಬೆಳಗಾವಿಯಲ್ಲಿ ಸರ್ ನನಗೆ ತುಂಬ ಬೇಜಾರಿದೆ। ನಾವು ಮತ್ತು ನಮ್ಮ CO ಸರು, DC ಅವರು ಅಥವಾ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿ ಇಂಥವೇನಿದೆ ಪ್ರತಿಯೊಂದನ್ನು ಮಾಡ್ತಾಯಿದ್ದೀವಿ। ಈಗ ಒಂದಿಷ್ಟು ವಿದ್ಯಾರ್ಥಿನಿಯರು ಹೇಳ್ತಾಯಿದ್ರು, ಇವರೇ ವಾರ್ಡನ್ ಇದ್ದಾರೆ ಲೀಲಾವತಿ ಭಜಂತ್ರಿ ಅಂತ, ಒಂದು ನೀವೆಂದು ಮೀಟಿಂಗ್ ಮಾಡಿದ್ರಿ ಮಕ್ಕಳನ್ನು ಕೂಡಿಸ್ಕೊಂಡು ಇಂಥದ್ರ ಬಗ್ಗೆನೇ ನಾವು ಕಳೆದ ಒಂದು ಘಟನೆ ಇದೆ ಹಿನ್ನೆಲೆಯಲ್ಲಿ ಈಗ ಹೇಳ್ತಾಯಿದ್ರು ಜಸ್ಟ್ ಮೀಟಿಂಗ್ ಮಾಡಿದ್ದೀವಿ ಸರ್, ಎಲ್ಲರಿಗೆ ಹೇಳಿದ್ದೀವಿ ಅಂತ। ಬಟ್ ಮಕ್ಕಳಲ್ಲಿ ಅಂಥ ಟೆಂಡೆನ್ಸಿ ಬರೋದು ನನಗೆ ಇಲಾಖೆಯಲ್ಲಿ ವೈಯಕ್ತಿಕವಾಗಿ ತುಂಬ ಬೇಜಾರು ಅಂಥದ್ದು ಬಂದರೆ। ಬಟ್ ನಾವು ಅದು ಇನ್ನು ಮೇಲೆ ಮೋಸ್ಟ್ ಕನ್ಸರ್ನ್ಡ್ ಮ್ಯಾಟ್ರ್ ಸರ್ ಇದು। ಈಗಾಗಲೇ ನಾವೆಲ್ಲ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟೆ, ಅವರು ಬೇಜಾರಾದರು। ನಮ್ಮ ಲ್ಯಾಬ್ಸಸ್ ಏನಿದೆ ಅದು ನೋಡ್ತೀವಿ।
ಉಳಿದಿದ್ದು ಮಗು ಯಾಕೆ ಹಿಂಗೆ ಮಾಡ್ಕೊತು ಅಂತೇಳಿ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಥ್ಯಾಂಕ್ ಯು. संकल्प शिंदे, KMM मराठी, बेळगाव.